Good morning, friends. Today I am going to deal with the bits of spoken English 200. ಅಂದರೆ ನಾವು ಮಾತನಾಡುವ ಇಂಗ್ಲೀಷು ವಾಕ್ಯಗಳು ಅಂತ ತಿಳ್ಕೊಳ್ಳಿ. ಕೇವಲ 200 ಇವೆ. ಇವುಗಳನ್ನು ತಿಳ್ಕೊಂಡ್ರೆ ನಾವು ಇಂಗ್ಲೀಷು ಸರಳವಾಗಿ ಮಾತಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಈಗ ನಾವು ಡೈರೆಕ್ಟಾಗಿ ಬಿಟ್ಸ್ ಆಫ್ ಸ್ಪೋಕನ್ ಇಂಗ್ಲೀಷ್ 200 ಒಳಗಡೆ ಹೋಗೋಣ. ಇದರಲ್ಲಿ ಸ್ಪೀಕರ್ ಹೇಳ್ತಾ ಇದ್ದಾರೆ, ಕ್ಯಾನ್ ಐ ಹ್ಯಾವ್ ರುಪೀಸ್ ಟು 500 ಪ್ಲೀಸ್. ಮತ್ತೆ ಹೇಳ್ತೀನಿ, ಸ್ಪೀಕರನ್ನು ಅಥವಾ ಮಾತುಕರ ಒಂದು ಹೇಳ್ತಾ ಇರೋದು, ಕ್ಯಾನ್ ಐ ಹ್ಯಾವ್ 500 ರುಪೀಸ್ ಪ್ಲೀಸ್. ಅಂದರೆ ನನಗೆ 500 ರೂಪಾಯಿ ದಯವಿಟ್ಟು ಕೊಡ್ತೀರಾ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಸ್ಪೀಕರ್ ಟು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಓಕೆ ಐ ವಿಲ್ ಗಿವ್ ಅಂತ ಹೇಳೋದು. ಅಂದರೆ ಸ್ಪೀಕರ್ ಟು ಓಕೆ ಐ ವಿಲ್ ಗಿವ್ 500 ಅಂತ ಆಗುತ್ತೆ. ಅಂದರೆ ಅರ್ಥ ಕನ್ನಡದಲ್ಲಿ ಸರಿ ನಾನು ಕೊಡ್ತೀನಿ ಅಂತ ಆಗುತ್ತೆ. ಮುಂದುವರೆದು ಸ್ಪೀಕರ್ ಒನ್ ಹೇಳ್ತಾ ಇರೋದು, ಹೂ ಓಪನ್ ದ ಡೋರ್. ಅಂದರೆ ಅರ್ಥ ಕನ್ನಡದಲ್ಲಿ ಬಾಗಿಲನ್ನು ಯಾರು ತೆಗೆದವರು ಅಂತ ಆಗುತ್ತೆ. ಬಾಗಿಲನ್ನು ಯಾರು ತೆಗೆದವರು ಅಂತ ಹೇಳಲಿಕ್ಕೆ ಹೂ ಓಪನ್ ದ ಡೋರ್ ಅಂತ ಆಗುತ್ತೆ. ಅದಕ್ಕೆ ರಿಪ್ಲೈ ಅಥವಾ ರೆಸ್ಪಾನ್ಸ್ ಕೊಡ್ತಾ ಇರೋದು ಸ್ಪೀಕರ್ ಟು, ಎಸ್ ಐ ಓಪನ್ಡ್. ಅಂದರೆ ಹೌದು ನಾನು ತೆಗೆದೆ ಅಂತ ಆಗುತ್ತೆ. ಮತ್ತೊಂದು ಕನ್ವರ್ಸೇಷನು ಅಥವಾ ಸಂಭಾಷಣೆ ಬಿಟ್ವೀನ್ S1 and S2. ಅಂದರೆ ಸ್ಪೀಕರ್ ಒನ್ನು ಅಂದರೆ ಸ್ಪೀಕರ್ ಟು ಮಾತಾಡ್ತಾ ಇರೋದು, ಸಂಭಾಷಣೆ ಹೇಳ್ತಾ ಇರೋದು. ಸ್ಪೀಕರ್ ಒನ್ ಹೇಳ್ತಾ ಇರೋದು, ಕುಡ್ ಯು ಪ್ಲೀಸ್ ಕ್ಲೋಸ್ ದ ಡೋರ್. ಕುಡ್ ಯು ಪ್ಲೀಸ್ ಕ್ಲೋಸ್ ದ ಡೋರ್ ಅಂದರೆ ದಯವಿಟ್ಟು ಬಾಗಿಲನ್ನು ಮುಚ್ಚೂರ ಅಂತ ಕೇಳೋಕ್ಕಾಗುತ್ತೆ. ಆಗ ಮಾತ್ರ ನಾವು ಕುಡ್ ಯು ಅಂತ ಉಪಯೋಗ ಮಾಡಬೇಕಾಗುತ್ತೆ. ಕುಡ್ ಯು ಪ್ಲೀಸ್ ಕ್ಲೋಸ್ ದ ಡೋರ್ ಅಂದರೆ ಅರ್ಥ ದಯವಿಟ್ಟು ಬಾಗಿಲನ್ನು ಮುಚ್ಚೂರ ಅಂತ ಆಗುತ್ತೆ. ಅದಕ್ಕೆ ಸ್ಪೀಕರ್ ಟು ರಿಪ್ಲೈ ಮಾಡ್ತಿರೋದು, ಎಸ್ ಓಕೆ ಅಂದರೆ ಸರಿ ಆಯಿತು ಅಂದಾಗುತ್ತೆ. ನೆಕ್ಸ್ಟು ಕನ್ವರ್ಸೇಷನು ಅಥವಾ ಮುಂದಿನ ಸಂಭಾಷಣೆ ನೋಡ್ಕೊಳ್ಳಿ. ಸ್ಪೀಕರ್ ಒನ್ನು ಅಥವಾ ಮಾತುಗಾರ ಒಂದು ಹೇಳ್ತಾ ಇರೋದು, ಯು ಆರ್ ಅನ್ವೆಲ್ ಎಸ್ಟರ್ಡೇ. ಅರ್ಥ ಕನ್ನಡದಲ್ಲಿ ನೀನು ನಿನ್ನೆ ಅಸ್ವಸ್ಥವಾಗಿದ್ದೀಯಾ ಅಂತ ಆಗುತ್ತೆ. ಅಂದರೆ ಏನು ಅನಾರೋಗ್ಯವಾಗಿದ್ದೀಯಾ ಅನ್ನೋಕ್ಕಾಗುತ್ತೆ. ಅನಾರೋಗ್ಯವಾಗಿದ್ದೀಯಾ ಅಂತ ಹೇಳೋದು ನಿನ್ನೆ ನೀವು ಅನಾರೋಗ್ಯವಾಗಿದ್ದೀಯಾ ಹೇಳಲಿಕ್ಕೆ ನೀವು ಹೇಳಬೇಕು, ಯು ಆರ್ ಅನ್ವೆಲ್ ಎಸ್ಟರ್ಡೇ. ಅದಕ್ಕೆ ಸ್ಪೀಕರ್ ಟು ಹೇಳ್ತಾ ಇರೋದು ಅದರ ಮಾತುಗಳು ಹೇಳ್ತಾ ಇರೋದು, ಎಸ್ ಐ ವೆಂಟ್ ಟು ಸ್ಲೀಪ್. ಐ ಫೆಲ್ಟ್ ಬೆಟರ್ ಸೊ ಐ ಗಾಟ್ ಅಪ್. ಅರ್ಥ ಕನ್ನಡದಲ್ಲಿ ಹೌದು ನಾನು ಹೋಗಿ ಮಲಗಿದೆ, ಆದರೆ ನನಗೆ ಸ್ವಲ್ಪ ವಾಸಿ ಅನಿಸ್ತು ಅಂತಾಗುತ್ತೆ. ಆದ್ದರಿಂದ ನಾನು ಮತ್ತೆ ಒಂದೇ ಅಂತ ಹೇಳ್ತಿರೋದು. ಮತ್ತೆ ಇಂಗ್ಲೀಷ್ ಹೇಳ್ತೀನಿ, ಎಸ್ ಐ ವೆಂಟ್ ಟು ಸ್ಲೀಪ್ ಲೆಟರ್ ಐ ಫೀಲ್ಟ್ ಬೆಟರ್ ಸೊ ಐ ಗಾಟ್ ಅಪ್ ಅಗೈನ್ ಅನ್ನೋಕ್ಕಾಗುತ್ತೆ. ಅದನ್ನು ಕನ್ನಡದಲ್ಲಿ ಹೌದು ನಾನು ಹೋಗಿ ಮಲಗಿದೆ, ಆದರೆ ನನಗೆ ಸ್ವಲ್ಪ ವಾಸಿ ಅನಿಸಿತು, ಆದ್ದರಿಂದ ನಾನು ಮತ್ತೆ ಒಂದಂತ ಹೇಳೋಕ್ಕಾಗುತ್ತೆ. ನೆಕ್ಸ್ಟ್ ಕನ್ವರ್ಸೇಷನು ಅಥವಾ ಮುಂದಿನ ಸಂಭಾಷಣೆ ನೋಡ್ಕೊಳ್ಳಿ. ಸ್ಪೀಕರ್ ಒನ್ ಹೇಳ್ತಿರೋದು, ಡೂ ಯು ಮೈಂಡ್ ಇಫ್ ಐ ಪುಟ್ ಸಮ್ ಮ್ಯೂಸಿಕ್. ಅರ್ಥ ಸಂಗೀತ ಹಾಕಿದರೆ ನಿಮಗೆ ಅಭ್ಯಂತರವಾ ಅಂತ ಹೇಳಿರೋದು. ಅಭ್ಯಂತರವಾ ಅಂತ ಕೇಳಲಿಕ್ಕೆ ಇಂಗ್ಲೀಷಲ್ಲಿ ಡೂ ಯು ಮೈಂಡ್ ಅನ್ಬೇಕಾಗುತ್ತೆ. ಡೂ ಯು ಮೈಂಡ್ ಇಫ್ ಐ ಪುಟ್ ಸಮ್ ಮ್ಯೂಸಿಕ್ ಅಂದರೆ ಸಂಗೀತ ಹಾಕಿದರೆ ನಿಮಗೆ ಅಭ್ಯಂತರವಾ ಅಂತ ಕೇಳಲಿಕ್ಕೆ ಈ ಥರ ಕೇಳ್ಬೋದು. ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇರೋದು ಸ್ಪೀಕರ್ ಟು ಹೇಳ್ತಾ ಇರೋದು, ನಾಟ್ ಎ ಬಿಟ್ ಅಂದರೆ ಸ್ವಲ್ಪವೂ ಅಭ್ಯಂತರವಿಲ್ಲ ಅಂತ ಹೇಳೋಕ್ಕಾಗುತ್ತೆ. ಅಂದರೆ ಸ್ವಲ್ಪವೂ ಅಭ್ಯಂತರವಿಲ್ಲ ಅಥವಾ ಸ್ವಲ್ಪವೂ ಕಷ್ಟವಿಲ್ಲ ಅಥವಾ ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು ಕೂಡ. ನೆಕ್ಸ್ಟು ಕನ್ವರ್ಸೇಷನು ಬಿಟ್ವೀನ್ ಟು ಪರ್ಸನ್ಸು. ದೋಸು ಟು ಸ್ಪೀಕರ್ಸು ಆರು ಸ್ಪೀಕರ್ ಒನ್ನು ಆ್ಯಂಡ್ ಸ್ಪೀಕರ್ ಟು. ಇವಾಗ ಸ್ಪೀಕರ್ ಒನ್ ಹೇಳ್ತಾ ಇರೋದು, ಹೂ ವುಡ್ ಡೂ ಎ ಥಿಂಗ್ ಲೈಕ್ ದಿಸ್. ಅಂದರೆ ಯಾರು ಹೀಗೆ ಮಾಡುತ್ತಾರೆ ಅಂತ ಆಗುತ್ತೆ. ಯಾರು ಹೀಗೆ ಮಾಡುತ್ತಾರೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೂ ವುಡ್ ಡೂ ಎ ಥಿಂಗ್ ಲೈಕ್ ದಿಸ್ ಅಂತ ಹೇಳೋಕ್ಕಾಗುತ್ತೆ. ಯಾವುದಾದ್ರೂ ಕೆಲಸ ಇದ್ದರೆ ಕೇಳ್ಬೋದು, ಬೇರೆಯವ್ರನ್ನ ಕೇಳೋಕ್ಕಾಗುತ್ತೆ. ಕೇಳಿದಾಗ ಮಾತ್ರ ವುಡ್ ಡೂ ಎ ಥಿಂಗ್ ಲೈಕ್ ದಿಸ್ ಅಂತ ಕೇಳೋಕ್ಕಾಗುತ್ತೆ. ಅದಕ್ಕೆ ರೆಸ್ಪಾನ್ಸ್ ಆಗಿ ರಿಪ್ಲೈ ಆಗಿ ಹೇಳ್ತಾ ಇರೋದು ಸ್ಪೀಕರ್ ಟು, ನೋ ಬಡಿ ಬಟ್ ಹರ್. ಅಂದರೆ ಅವಳನ್ನು ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತೆ. ಅಂದರೆ ಯಾರೂ ಇಲ್ಲ ಆದರೆ ಅವಳು ಮಾಡ್ತಾಳೆ ಅಂತ ಹೇಳೋಕ್ಕಾಗುತ್ತೆ.
ಮುಂದೆ ಹೇಳ್ತಿರುವ ಸೆಂಟೆನ್ಸಸ್ಸು ನೀವು ಕೂಡ ಉಪಯೋಗ ಮಾಡ್ಬೋದು. ನೋಡ್ಕೊಳ್ಳಿ, ಇಲ್ಲಿ ಸ್ಪೀಕರ್ ಹೇಳ್ತಾ ಇರೋದು, ಐ ವುಡ್ ಹ್ಯಾವ್ ಬೀನ್ ಎ ರಿಯಲ್ ಟ್ರಬಲ್ ಬಟ್ ಫಾರ್ ಯುವರ್ ಹೆಲ್ಪ್. ಮತ್ತೊಮ್ಮೆ ಹೇಳ್ತೀನಿ, ಐ ವುಡ್ ಹ್ಯಾವ್ ಬೀನ್ ರಿಯಲ್ ಟ್ರಬಲ್ ಬಟ್ ಫಾರ್ ಯುವರ್ ಹೆಲ್ಪ್. ಅಂದರೆ ಕನ್ನಡದಲ್ಲಿ ನೀನು ಸಹಾಯ ಮಾಡಲಿಲ್ಲ ಅಂದರೆ ಸಹಾಯ ಮಾಡಲಿದ್ದರೆ ನನಗೆ ಭಾಳ ತೊಂದರೆ ಆಗ್ತಿತ್ತು ಅಂತ ಹೇಳೋಕ್ಕಾಗತ್ತೆ. ಅದು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಐ ವುಡ್ ಹ್ಯಾವ್ ಬೀನ್ ರಿಯಲ್ ಟ್ರಬಲ್ ಬಟ್ ಫಾರ್ ಯುವರ್ ಹೆಲ್ಪ್ ಅಂತ ಆಗುತ್ತೆ. ಹಾಗೆ ಮುಂದುವರೆದು ನೆಕ್ಸ್ಟು ಸೆಂಟೆನ್ಸ್ ನೋಡ್ಕೊಳ್ಳಿ, ನೀವು ಮಾಡ್ಕೋಬೋದು. ಸ್ಪೀಕರ್ ಹೇಳ್ತಾ ಇರೋದು ಅಥವಾ ನೀವು ಹೇಳ್ತಾ ಇರೋದು, ಕಾನ್ ಸ್ವಿಮ್ ಮೈ ಸೆಲ್ಫ್. ಅಂದರೆ ಅರ್ಥ ಕನ್ನಡದಲ್ಲಿ ನಾನೊಬ್ಬನೇ ಈಜಲಾರೆ ಅಂತಾಗುತ್ತೆ. ಎಲ್ಲಿ ಸ್ವಿಮ್ ಅಂದರೆ ನೀರು ಅಂತಾಗುತ್ತೆ. ಈಗ ತಿಳಿಸುವ 3 ಸೆಂಟೆನ್ಸಸ್ಸು ನೀವು ಹೇಳ್ಬೋದು, ನೀವು ಹೇಳ್ಕೋಬೋದು ಅಥವಾ ನೀವೇ ಫೋನ್ ಮಾಡ್ಬೋದು. ಹೇಳ್ತಾ ಇದ್ದೀನಿ, ಸ್ಪೀಕರ್ 1 ಅಂದರೆ ನೀವೇ, ಬಟ್ ಫಾರ್ ದ ಸ್ಟಾರ್ಮ್ ಅಂತ ಹೇಳ್ತೀನಿ. ಬಟ್ ಫಾರ್ ದ ಸ್ಟಾರ್ಮು ಐ ವುಡ್ ಹ್ಯಾವ್ ಬೀನ್ ಹಿಯರ್ ಬಿಫೋರ್ ಮಿಡ್ ನೈಟ್. ಅಂದರೆ ಇಲ್ಲಿ ಅರ್ಥ, ಬಿರುಗಾಳಿ ಬರದೇ ಇದ್ದಿದ್ದರೆ ನಾನು ಮಧ್ಯರಾತ್ರಿಗೆ ಇಲ್ಲಿರ್ತಿದ್ದೆ ಅಂತಾಗುತ್ತೆ. ಇಲ್ಲಿ ಸ್ಟಾರ್ಮ್ ಅಂದರೆ ಬಿರುಗಾಳಿ ಅಂತಾಗುತ್ತೆ. ಯಾವ ಬೀನು ಅಂದರೆ ಇರ್ತಿದ್ದೆ ಅಂತ ಹೇಳ್ದಂಗೆ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡ್ಕೊಳ್ಳಿ, ಸ್ಪೀಕರ್ 1 ಅಥವಾ ನೀವೇ, ವೈ ಬೀಟ್ ಹರ್ ಶಿ ಈಸ್ ಅ ಚೈಲ್ಡ್. ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅವಳನ್ನು ಏಕೆ ಹೊಡೆಯಬೇಕು. ಇಲ್ಲಿ ಬೀಟ್ ಅಂದರೆ ಹೊಡೆಯೋದು ಅಂತಾಗುತ್ತೆ ಅಥವಾ ಪಡೆಯೋದು ಅಂತಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಶಿ ಈಸ್ ಅ ಚೈಲ್ಡ್ ಅಂದರೆ ಅವಳೊಂದು ಮಗು ಅಷ್ಟೇ ಅಂತ ಹೇಳೋಕ್ಕಾಗುತ್ತೆ. ಇಲ್ಲಿ ಚೈಲ್ಡು ಅಂದರೆ ಮಗು ಅಂತಾಗುತ್ತೆ. ನೆಕ್ಸ್ಟು ಸೆಂಟೆನ್ಸು ಈಸು ಯು ಕ್ಯಾನ್ ಯೂಸ್ ಇಟ್ಟು. ಸ್ಪೀಕರ್ 1 ಅಂದರೆ ನೀವೇ, ನೋಡ್ಕೊಳ್ಳಿ, ಐ ಕುಡ್ ಮ್ಯಾರಿ ಹರ್ ಇಫ್ ಐ ವಾಂಟೆಡ್ ಟು. ಮತ್ತು ಐ ಕುಡ್ ಮ್ಯಾರಿ ಹರ್ ಇಫ್ ಐ ವಾಂಟೆಡ್ ಟು ಅಂದರೆ ನನಗೆ ಬೇಕಿದ್ದರೆ ಅವಳನ್ನು ಮದುವೆ ಮಾಡಿಕೊಳ್ಳಬಹುದು ಅಂತಾಗುತ್ತೆ. ಅಂದರೆ ನನಗೆ ಬೇಕಿದ್ರೆ ನಾನು ಅವಳನ್ನು ಮದುವೆ ಆಗಿದೆ ಅಂತ ಹೇಳೋಕ್ಕೆ ನೀವು ಹೇಳ್ಬೇಕು, ಐ ಕುಡ್ ಮ್ಯಾರಿ ಹರ್ ಇಫ್ ಐ ವಾಂಟೆಡ್ ಟು. ನೆಕ್ಸ್ಟ್ ಕೂಡ ನೀವು ಉಪಯೋಗ ಮಾಡ್ಕೋಬೋದು. ಇಲ್ಲಿ ಸ್ಪೀಕರ್ ಅಂದರೆ ನೀವು ಅಂದ್ಕೊಳ್ಳಿ, ಸ್ಪೀಕರ್ ಹೇಳ್ತಾರೆ, ಕಮ್ಯುನಿಯನ್ ಅರಾಂಟಿಯು ಅಂತ ಮಾಡ್ತೀನಿ. ಕಮ್ಯುನಿಯನ್ ಅರಾಂಟಿಯು ಅಂದರೆ ಕನ್ನಡದಲ್ಲಿ ನೀವು ತುಳುನವರ ಅಲ್ವೇ ಅಂತ ಹೇಳ್ತಾರೆ. ಅರಾಂಟಿಯು ಅಂದರೆ ಆರ್ ನಾಟ್ ಯು ಅನ್ಬೋದು ಅಥವಾ ಅರಾಂಟಿಯು ಅನ್ಬೋದು. ಅಂದರೆ ಅರ್ಥ ಹೌದಾ ಅಂತ ಕೇಳಿದಂಗಾಗುತ್ತೆ. ನೆಕ್ಸ್ಟ್ ನೀವು ಹೇಳ್ಬೋದು, ನೀವು ಕೇಳ್ಕೊಬೋದು, ಯಾರಿಗಾದರೂ ಹೇಳ್ಬೋದು. ಇಲ್ಲಿ ಸ್ಪೀಕರ್ ಅಂದರೆ ನೀವು ಅಂದ್ಕೊಳ್ಳಿ, ಗೋಯಿಂಗ್ ಆನ್ ಹಾಲಿಡೇ ಯುವರ್ ಚಿಲ್ಡ್ರನ್. ಅಂದರೆ ಕನ್ನಡದಲ್ಲಿ ಜೈಲಿ ಹೋಗ್ತಿದ್ದಾರಾ, ಅಂದರೆ ಹಾಲಿಡೇ ಇದ್ದಾಗ ಹೋಗ್ತಿದ್ದಾರಾ ನಿಮ್ಮ ಮಕ್ಕಳು ಅಂತ ಮನೆಯವರು ಅಥವಾ ನೈಬರ್ಸ್ ಕೇಳಿದಾಗ ಈ ಥರ ಹೇಳ್ಬೋದು. ವೆರಿ ಕಾಮನ್ಲಿ ನಂಬರ್ಸು ಉಲ್ಲಾಸಕ್ಕೂ ದೀಸ್ ಕ್ವಶನ್ಸು. ಅಂದರೆ ಮನೆಯವರು ನಿಮಗೆ ಈ ಥರ ಕೇಳ್ತಾ ಇರ್ತಾರೆ, ಅವಾಗ ಹೇಳ್ಬೇಕಾಗುತ್ತೆ. ಅಥವಾ ನೀವೇ ಮನೆಯವರು ಇದ್ದಾಗ ಎಲ್ಲರೂ ಕೂಡ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಸೆಂಟೆನ್ಸು ಈಸ್ ಫಾರ್ ಯು ಓನ್ಲಿ. ನಿಮಗೋಸ್ಕರ ಇನ್ನೊಂದು ಇದೆ ಅಂದ್ಕೊಳ್ಳಿ. ಸ್ಪೀಕರ್ 1 ಅಂದರೆ ನೀವೇ, ಗೆಟ್ಟಿಂಗ್ ಇನ್ ಯುವರ್ ವೇ ಅರಂಟ್ ಯು. ಗೆಟ್ಟಿಂಗು ಇನ್ ಯುವರ್ ವೇ ಅರಂಟ್ ಐ. ಅಂದರೆ ಇಲ್ಲಿ ನಿಮ್ಮ ದಾರಿಯಲ್ಲಿ ಬರ್ತಿದ್ದೇನೆ ಅಲ್ವೇ ಅಂತ ಕ್ವಶನ್ ಮೂಲಕ ನಾವು ಅರ್ನಾಟ್ ಯು ಅನ್ಬೋದು, ಅರ್ನಾಟ್ ಆಯ್ ಅನ್ಬೋದು, ಅಥವಾ ಅರಂಟ್ ಯು ಅನ್ಬೋದು, ಅರಂಟ್ ಆಯ್ ಅನ್ಬೋದು. ಅರಂಟ್ ಆಯ್ ಅಂದರೆ ಹೌದಾ ಅಂತ ಕೇಳಿದಂಗಾಗುತ್ತೆ, ಅಥವಾ ಹೌದಲ್ವೇ ಅಂತ ಕೇಳಿದಂಗಾಗುತ್ತೆ. ನೆಕ್ಸ್ಟ್ ನಿಮಗೆ ಬರುತ್ತೆ, ನೋಡ್ಕೊಳ್ಳಿ. ಸ್ಪೀಕರ್ 1 ಅಥವಾ ನೀವೇ, ಐ ಕ್ಯಾನ್ಟ್ ಸಿ ಯು ಟುಡೇ ಬಟ್ ಐ ಕ್ಯಾನ್ ಟುಮಾರೋ. ಅಂದರೆ ಅರ್ಥ, ನಿಮ್ಮನ್ನು ಇಂದು ನನಗೆ ಭೇಟಿಯಾಗಲು ಆಗುವುದಿಲ್ಲ, ಅವಾಗ ನಾಳೆ ಆಗುತ್ತದೆ ಅಂತ ಹೇಳೋಕ್ಕೆ. ಇದರಲ್ಲಿ ಐ ಕ್ಯಾನ್ಟ್ ಸಿ ಯು ಟುಡೇ ಬಟ್ ಐ ಕ್ಯಾನ್ ಟುಮಾರೋ ಅಂತ ಹೇಳೋಕ್ಕಾಗುತ್ತೆ. ಇಲ್ಲಿ ಟುಡೇ ಅಂದರೆ ಇಂದು, ಇವತ್ತು, ಇಂದು ಅಥವಾ ಇವತ್ತು. ಟುಮಾರೋ ಅಂದರೆ ನಾಳೆ ಅಂತ ಆಗುತ್ತೆ. ನೋಡ್ಕೊಳ್ಳಿ, ಇಲ್ಲಿವರೆಗೂ ನಾನು ಸಿಂಪಲ್ಲು ಅಂತ ಹೇಳಿದ್ದೀನಿ. ಅಂದರೆ ನಾನು ಇಲ್ಲಿವರೆಗೂ ಸರಳವಾದ ವಾಕ್ಯಗಳನ್ನು ಹೇಳಿದ್ದೀನಿ. ಹೇಳಿದ ಎಲ್ಲ ವಾಕ್ಯಗಳನ್ನು ನೀವು ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಬೇರೆಯವರಿಗೆ ಹೇಳಲಿಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟೇ ಗೊತ್ತಿದೆ ನಿಮಗೆ. ಮುಗಿಸಿ ಸರಳವಾಗಿ ಕಮ್ಯುನಿಕೇಟು ಅಥವಾ ಸಂಭಾಷಣೆ ಮಾಡಲಿಕ್ಕಾಗುತ್ತೆ. ಜೊತೆಗೆ ಇಷ್ಟಪಟ್ಟಿದ್ದೀನಿ. ಮತ್ತು ಮುಂದಿನ ಬುಧವಾರ ಅಥವಾ ವೆನ್ಸ್ಡೇ ಸಿಗೋಣ, ತಿಳಿಯೋಣ. ಆಗ ಮಾತ್ರ ನಿಮ್ಮಲ್ಲಿ ಬಿಟ್ಸ್ ಆಫ್ ಸ್ಪೋಕನ್ ಇಂಗ್ಲೀಷನ್ನು ಮುಂದುವರಿಸೋಣ. ಅಂದರೆ ಚಿಕ್ಕ ಸಂಭಾಷಣೆಯನ್ನು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಬುಧವಾರ ಅಥವಾ ವೆನ್ಸ್ಡೇ ನೋಡೋಣ. ಅದರಿಂದ
ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಹಾಯ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ವಿಡಿಯೋ ಥ್ಯಾಂಕ್ ಯು ವೆರಿ ವೆರಿ ಮಚ್. ಬಾಯ್, ಟೇಕ್ ಕೇರ್.